ಪದ್ಮಾವಸಂತಿ ಅಮ್ಮ ಬರ್ತಾರೆ, ಇಲ್ಲ ಆಗೋಗತ್ತಲ್ಲ ಇವತ್ತು ಮುಗ್ದೋಗತ್ತಲ್ಲ, ಮುಗಿಸ್ಬಿಡೋಣ ಬೇಗ, ಇರೋದು ಹಿಂಗೆ ತಾನೆ ಹಿಂಗೆ ಅಂತ ಬರ್ತಾರೆ. ಅವ್ರು 3 ದಿವಸ ಆಗತ್ತೆ, ಪ್ರಶಾಂತ್ 11 ದಿವಸ ಆಗತ್ತೆ. ವಾ ಅಂತ ಕೂಗು ಇರಲಿ ಹೊಡೆದೋಗ್ಬಿಡುತ್ತೆ, ವಾಯ್ಸ್ ಹೊಡೆದೋಗ್ಬಿಡುತ್ತೆ. ಯಾಕೆಂದ್ರೆ ತಾಯಿ ಈ ಕಡೆ ಅದು ಕಳವ ಅಂತ, ಕಳವ ಅನ್ನೋ ವಾಯ್ಸ್ ಹೋಗ್ಬಿಡುತ್ತೆ. ಸಡನ್ ಆಗಿ ಮುಂದೆ ಹೋಗಕ್ಕಾಗಲ್ಲ. ಬಹುಶಃ ಇಲ್ಲಿವರೆಗಿನ ನಿಮ್ಮ ಆ ಒಳಗಿನ ಫೈರ್ ಇಲ್ಲಿ ನಮಗೆ ಒಟ್ಟಾಗಿ ಖಂಡಿತ ನೀವು ನೋಡ್ತೀರಾ ಸರ್. ಈ ಸಿನಿಮಾದಲ್ಲಿ ಕೆಲವು ಕ್ಲಿಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇಷ್ಟೊಂದು ಫೈರ್ ಇರುತ್ತಾ ನಿಮ್ಗೆ ಒಂದೊಂದು ಹೆಣ್ಣಲ್ಲಿ. ಹೆಂಗಸ್ ಈ ತರದ್ದೆಲ್ಲ ಮಾತಾಡೋ ಸಾಧ್ಯ ಅಂತ. ಇಲ್ಲ ಸರ್, ಎಲ್ಲಿ ನೋವಾಗುತ್ತೋ ಅಲ್ಲಿ ಪ್ರತಿಯೊಬ್ರು ಎದ್ದೇಳಲಿಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲರೂ ಆ ನೋವಲ್ಲೇ ಕಟ್ಟಂತಹ ತಂಡ. ಅದು ನಮಗ್ ನೋವಾಗಿದೆ, ಮತ್ತೊಂದಾಗಿದೆ, ನಮ್ಗಾದಂತ ಅವಮಾನ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನೆಲ್ಲೋ ಕರ್ಸಿ, ನಮ್ಮನ್ನು ಸರ್ 30 ವರ್ಷ ಇದ್ದವ್ರನ್ನು ಕರ್ಸಿ ನಮ್ಮನ್ನ ಕಾಯಿಸಿ ನಮ್ಮನ್ನ ಹಂಗೆ ವಾಪಸ್ಸು ಕಳ್ಸಿದ್ದೀವಿ. ಇವತ್ತು ಏನೇ ಮಾಡಿದ್ರು ಕೂಡ ತಾಯಿ ನಮಗ್ ಮೋಸ ಮಾಡಲ್ಲ. ಅಂದ್ರೆ ನಮ್ಮ ಕಥೆ ಇದೆಯಲ್ಲ, ನಮ್ಮ ಅದನ್ನೇ ಈಗ ಅದು ಮಗು, ಈಗ ಅದು ತಾಯಿಯಾಗಿ ನಿಂತಿದೆ, ಈಗ ಅದು ನಮ್ಮನ್ನು ಕಾಪಾಡತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ಆರಾಮ ಪ್ರತಿಯೊಬ್ಬರ ಮುಖದ ಮೇಲೂ ನಗು ಇದೆ. ಡಬ್ಬಿಂಗ್ ಮಾಡ್ತೇವೆ. ಡಬ್ಬಿಂಗಲ್ಲೂ ಕೂಡ ನಮ್ಮ ಸಾಮಾನ್ಯವಾದ ಸ್ಕೂಲ್ಗಳಲ್ಲಿ ಏನು ಅಂತಂದ್ರೆ 9 ರಿಂದ 10 ದಿವಸ, ಮ್ಯಾಕ್ಸ್ 12 ದಿವಸ +2 ಅಂತ ಇಟ್ಟಿರ್ತಾರೆ. ಇದು ಆವತ್ತಿಂದ ಇರುತ್ತೆ. ಯಾಕೆಂದ್ರೆ ಆ ಲಾಸ್ಟ್ 8th ಡೇ ಇಂದ 12th ಡೇ, ದಟ್ ಇಸ್ ಅ ಹೀರೋಸ್ ಪೋರ್ಷನ್. ಎಲ್ಲರೂ ಡಬ್ಬಿಂಗ್ ಮಾಡ್ಬಿಟ್ರೆ ಹೀರೋ ಬಂದು ಎಲ್ಲರ ಏರಿಳಿತಗಳನ್ನ ನೋಡಿ ಅದಕ್ಕೆ ತಕ್ಕನಾಗಿ ಎಮೋಷನಲ್ ಆಗಿ ಏನ್ ಬೇಕೋ ಅದು ಫಿಲಪ್ ಮಾಡ್ತಾರೆ. ಇದು ನಮ್ಮ ಯಜಮಾನ್ರ ಕಾಲದಿಂದನೂ ನಾವು ನೋಡ್ಕೊಂಡ್ ಬಂದಂತಹ ವಿಷಯಗಳು. ಸರಿ, ಅದೇ ತರ ಆಗೋಗತ್ತೆ. 10 ದಿವಸ, ಇನ್ನೊಂದ್ 2 ದಿವಸ ಇಟ್ಟಿರೋಣ ಅಂತ ಹೋದ್ರೆ 28 ದಿವಸ ಡಬ್ಬಿಂಗ್ ಮಾಡ್ತೇವೆ. ಪದ್ಮಾವಸಂತಿ ಅಮ್ಮ ಬರ್ತಾರೆ, ಇಲ್ಲ ಆಗೋಗತ್ತಲ್ಲ ಇವತ್ತು ಮುಗ್ದೋಗತ್ತಲ್ಲ, ಮುಗಿಸ್ಬಿಡೋಣ ಬೇಗ, ಇರೋದು ಹಿಂಗೆ ತಾನೆ ಹಿಂಗೆ ಅಂತ ಬರ್ತಾರೆ. ಅವ್ರು 3 ದಿವಸ ಆಗತ್ತೆ, ಪ್ರಶಾಂತ್ 11 ದಿವಸ ಆಗತ್ತೆ. ವಾ ಅಂತ ಕೂಗು ಇರಲಿ ಹೊಡೆದೋಗ್ಬಿಡುತ್ತೆ, ವಾಯ್ಸ್ ಹೊಡೆದೋಗ್ಬಿಡುತ್ತೆ. ಯಾಕೆಂದ್ರೆ ತಾಯಿ ಈ ಕಡೆ ಅದು ಕಳವ ಅಂತ, ಕಳವ ಅನ್ನೋ ವಾಯ್ಸ್ ಹೋಗ್ಬಿಡುತ್ತೆ. ಸಡನ್ ಆಗಿ ಮುಂದೆ ಹೋಗಕ್ಕಾಗಲ್ಲ. ಕೂಗಾಟ, ಕಿರ್ಚಾಟ, ಏರಿಳಿತಗಳು ಇವೆಲ್ಲವನ್ನು ಮಾಡುವಾಗ ನಮ್ಗೆ ಅದೊಂದು ಸರಿ. ಅವ್ರು ಹಂಗೆ ಹೇಳ್ಬಿಡ್ತಾರೆ ಅಂತ ನಾವು ಸ್ಪೀಡಪ್ ಮಾಡೋಕ್ಕಾಗಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಮಗು ಏನೆಲ್ಲ ಬೇಕೋ ಅದನ್ನ, ಕತೆಗೆ ಏನ್ ಬೇಕು, ಚಿತ್ರಕಥೆಗೆ ಏನ್ ಬೇಕು, ಅಣ್ಣ ಬರೆದಂತಹ ಸಾಲ್ಗಳಿಗೆ ಏನ್ ಬೇಕು, ಆಮೇಲೆ ಅಲ್ಲಿಯವರೆಲ್ಲ ಇಲ್ಲಿ ಬರ್ತಾರೆ ಡಬ್ಬಿಂಗ್ಗೆ. ಡಬ್ ಮಾಡ್ರಿ ಸರ್. 72 ವರ್ಷದ ವಯಸ್ಸು, ಯಾರು ಬೇರೆ ಒಂದು ವಾಯ್ಸ್ ಡಬ್ ಮಾಡಿಲ್ಲ. ಎಲ್ಲವೂ ಯಾರ್ಯಾರು ಆಕ್ಟ್ ಮಾಡಿದ್ರೆ ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ಅವರೇ ಬಂದು ಡಬ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಸಿಗ್ನೇಚರ್ ಡೈಲಾಗ್ಸ್ ಇದೆಯಾ? ಖಂಡಿತ ಅದಿಲ್ಲದೆ ಹೋದ್ರೆ ಇಲ್ವೇ ಇಲ್ಲ ಸರ್. ಖಂಡಿತ ಇರ್ತಾನೆ ಇರಲಿಲ್ಲ. ನಾನು ಹೇಳಿದ್ನಲ್ಲ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ 3 ನನ್ನಲ್ಲಿದೆ ಸರ್ ಈಗ. ಯಾಕೆಂತಂದ್ರೆ ಆ 3 ಅದು ಏನೇನೋ ಹೇಗೆ ಗ್ರಂಥಗಳನ್ನ ಬೇರೆ ಬೇರೆ ವಿಂಗಡಣೆ ಮಾಡ್ತಾರೆ. ಆದ್ರೆ ಆ 3 ತಲೆಗೆ ಹಾಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು, ಆ ಸ್ಮೃತಿ ಪಟಲದಲ್ಲಿ ಆ ಸಾಲುಗಳನ್ನೆಲ್ಲ ಇಟ್ಕೊಂಡು ಬಿಡೋದಿದೆಯಲ್ಲ, ಅದರೊಬ್ಬರೇ. ಸೊ ಹಾಗಾಗಿ ಸಂಪೂರ್ಣವಾಗಿ ನಿಮ್ಗೆ ಫ್ರೇಮ್ 1 ಹಿಡಿದು 12,500ನೇ ಅಡಿ ಫ್ರೇಮ್ ಇದ್ರವರೆಗೂ ಏನ್ ಬರ್ತದೆ ಫ್ರೇಮ್, ಲಾಸ್ಟ್ ಫ್ರೇಮ್, ಅಲ್ಲಿವರೆಗೂ ಸಂಭಾಷಣೆಯ ಸಾಲುಗಳು ಒಬ್ಬೊಬ್ರು ಬೆಂಕಿ ಉಗುಳ್ತಾರೆ. ಈ ಚಿತ್ರರಂಗ ಎಲ್ಲೋ ಒಂದು ಕಡೆ ನಿಮ್ಮನ್ನ ಬಳಸ್ಕೋಬೇಕಾದ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಳಸ್ಕೊಳ್ಳಿಲ್ಲ ಅನ್ನುವಂತ ಭಾವನೆ ನಮ್ಮಂತವ್ರಿಗೆ ಕಾಡಿದೆ. ನಿಮಗೇನೋ ನನಗೆ ಗೊತ್ತಿಲ್ಲ. ನನಗೆ ದೇವರನ್ನೇ ಕಾಡಿಲ್ಲ ಸರ್. ಯಾಕೆ ಅಂತಂದ್ರೆ ಬಹುಶಃ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಯಾವ್ಯಾವ ತರದ ಸಂಭಾಷಣೆಗಳು ಯಾರ್ಯಾರು ಬರ್ಕೊಂಬಂದ್ರು ಅಂತ. ಬಿಕಾಸ್ ನನಗಿಂತ ಚೆನ್ನಾಗಿ ನೀವು ಹಳಬರು ನೋಡಿದಿರಿ. ಅವತ್ತಿನ ಕಾಲ ಹುಣಸೂರು ಕೃಷ್ಣಮೂರ್ತಿ ಅವರು, ಚಿ ಸದಾಶಿವ ಅವರು, ಅವರೆಲ್ಲ ಬರ್ಕೊಂಬಂದಿರೋದಾದ್ಮೇಲೆ ಅವರೆಲ್ಲ ನಮ್ಮ ಸ್ಫೂರ್ತಿಗಳು. ಆಮೇಲೆ ನಮ್ಗೆ KVR ಅವ್ರು ಬಂದರು, ನಮ್ಮ ಗುರುಗಳವರು. ಅವ್ರು ಬರಿತಾ ಇದ್ದು ಒಂದು ಪಂಚನ ಎಲ್ಲರೂ ಆನಂದಿಸ್ತಾ ಇದ್ರು. ನಾವು ಅದನ್ನ ಕ್ಯಾರಿ ಮಾಡ್ಕೊಂಬಂದ್ವಿ. ಬಟ್ ನಾವೆಲ್ಲವೇ ಒಂದು ಬಾರ್ಡರ್ ಅಂತ ಏನಂತಿದೀವಿ, ಅದನ್ನ ದಾಟಿರಲಿಲ್ಲ ನಾವು. ಅದು ದಾಟಿ ಅದೇನಾಯ್ತು ಅಂತಂದ್ರೆ ಮಾಮೂಲಾಗಿ ಮಾತಾಡೋಣ ಅಂತ. ಸಿನಿಮಾ ಮಾಮೂಲಾಗಿ ಮಾತಾಡ್ತೀವಿ ಅಂದರೆ ಮಾಮೂಲಾಗಿ ಎಲ್ಲವೂ ನುಡಿಯೋದನ್ನ ತೋರ್ಸಕ್ಕಾಗಲ್ಲ. ತೋರಿಸ್ಬಿಟ್ರೆ ಸೆನ್ಸಾರ್ ಅವ್ರು ಬೇಕಾಗಿರಲ್ಲ. ಸೊ ಅದೆಲ್ಲೂ ಒಂದು ಬಾರ್ಡರ್ ಇದೆ. ಆ ಬಾರ್ಡರ್ ದಾಟಿ ಮುಂದೆ ಹೋಯ್ತು. ನಾನು ಆ ರೇಸಲ್ಲಿ ನಿಲ್ಬೇಕು ಅಂತ ನಾನು ಅದನ್ನ ಮಾಡಕ್ ರೆಡಿ ಇಲ್ಲ. ಕರೆಕ್ಟ್. ನಾನು ರೇಸಲ್ಲಿ ಇಲ್ಲದಿದ್ರು ಪರವಾಗಿಲ್ಲ. ಈ ನಾನು 100 ಮೀಟರ್ ಸ್ಪ್ರಿಂಟಲ್ಲಿ ಓಡಬೇಕು ಅಂದ್ರೆ ಬೇಡ ನನಗೆ. ನಾನು 400 ಓಡ್ತೀನಿ ನಾನು ಆರಾಮಾಗಿ.
ಟೈಮ್ ತಗೊಂಡು ನೋಡ್ತೀನಿ ನಾನು. ಸೊ ಆ ಥರದಲ್ಲಿದ್ದೀನಿ. ಹಾಗಾಗಿ ಅದನ್ನ ಇನ್ನೂ ಬಯಸೋರು ಇದಾರಲ್ಲ, ಕೆಲವರು ಇದ್ದಾರೆ. ಇವತ್ತು ನನ್ನ ಕರಿತಾ ಇದ್ದಾರೆ, ಡೈಲಾಗ್ ಬರ್ಕೊಂತ ಇದೀವಿ, ನನ್ನ ತನವನ್ನು ನಾನು ಉಳಿಸ್ಕೊಂಡು ಹೋಗ್ತಾ ಇದೀನಿ. ಯಾವುದೇ ಕಾರಣಕ್ಕೂ ಎಲ್ಲೋ ರೇಸಲ್ಲಿ ಇರಬೇಕು ಅಂತ ನನ್ನ ತನ ಬಿಟ್ಟು ಮಾತ್ರ ಈಚೆ ಕಡೆ ಬರಕ್ಕೆ ಸಾಧ್ಯನೇ ಇಲ್ಲ, ಬರೋದು ಇಲ್ಲ. ನಮ್ಗೆ ಅದನ್ನ ಗುರುಗಳು ಹೇಳ್ಕೊಟ್ಟಿಲ್ಲ. ಗುರುಗಳು ಒಂದೇ ಮಾತು ಹೇಳಿದ್ರು, ನೀ ನನ್ನ ಕೆಲಸಕ್ಕೆ ಮೋಸ ಮಾಡಬೇಡ, ನೀನು ನಿಯತ್ತು ಮೋಸ ಮಾಡಬೇಡ, ನಿನ್ನನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಇಲ್ಲೊಂದು ಬರೆದ್ಬಿಟ್ಟಿದ್ದಾನೆ ದೇವರು, ಅದೇ ಸರ್ ಕೆಲಸಕ್ಕೆ ಯಾವತ್ತು ದ್ರೋಹ ಮಾಡಿದ ಕೆಲಸ ಮುಂದುವರಿಸ್ತಾರೋ ನೀನು ರೀತಿ ಅಂತ ಅದು ನಂಬ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅಷ್ಟೇ. ಬಹುಶಃ ಇಲ್ಲಿವರೆಗಿನ ನಿಮ್ಮ ಆ ಒಳಗಿನ ಫೈರ್ ಇಲ್ಲಿ ನಮಗೆ ಒಟ್ಟಾಗಿ ಖಂಡಿತ ನೀವು ನೋಡ್ತೀರಾ ಸರ್. ಈ ಸಿನಿಮಾದಲ್ಲಿ ಬಹುಶಃ ನಾನು ಅಕಸ್ಮಾತ್ ಇವನೇನ ಕೆಲವು ಆಮೇಲೆ ಬೇಕಾದ್ರೆ ನೀವು ನೋಡ್ತೀನಿ ಕ್ಲಿಪ್ಪಿಂಗ್, ಅಂದ್ರೆ ಇಲ್ಲಿ ಹೇಳೋದು ಬೇಡ ಅಂತ ಅಷ್ಟೇ. ಕೆಲವು ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಷ್ಟೊಂದು ಫೈರ್ ಇರುತ್ತಾ ನಿಮಗೆ ಒಂದೊಂದು ಹೆಣ್ಣಲ್ಲಿ. ಹೆಂಗಸು ಈ ಥರದ್ದೆಲ್ಲ ಮಾತಾಡೋ ಸಾಧ್ಯ ಅಂತ. ಇಲ್ಲಿ ಅದನ್ನ ಹುಡುಕಿದ್ದೇನಕ್ಕಪ್ಪ ಅಂದ್ರೆ ಅಲ್ಲಿದ್ದಿದ್ದ ಫೈರು, ಅಲ್ಲಿರೋರು ಮಾತಾಡೋ ಸ್ಟೈಲು, ಅವ್ರಿಗೆ ಆ ಫೈರ್ ಇದ್ರೆ ಬೆಟರ್ ಅಂತ ಅನ್ನೋದಕ್ಕೋಸ್ಕರ ಬರ್ದಿದ್ದು. ಈಗ ನಾನು ಎಲ್ಲೆಲ್ಲೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿರೋ ಹುಡುಗಿ ಆ ಥರದ್ದು ಮಾಡ್ಬಿಟ್ಟ ಅಂದ್ರೆ ಅದೇ ಅಂತ ಅನ್ಬಿಟ್ಟಿದ್ವಿ, ಅದಲ್ಲ ಅದು. ಹಾಗಾಗಿ ಕರೆಕ್ಟಾಗಿ ನಾನು ಹೇಳಿದ್ನಲ್ಲ ಅವಾಗಲೇ ಎಲ್ಲವೂ ಸಿಕ್ತು, ಕರೆಕ್ಟಾಗಿ ಅದು ಪ್ಲೇಸ್ ಆಗಿದೆ ಅಂತ ಅನಿಸ್ತಾ ಇದೆ. ಟೆಕ್ನಿಕಲಿ ಈ ಸಿನಿಮಾದಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು? ಇದರಲ್ಲಿ ಗ್ಯಾಂಗ್ಸ್ ಆಫ್ UK ಅಂದ್ರೆ ಉತ್ತರ ಕರ್ನಾಟಕ ಅನ್ನುವಂಥ ಒಂದು ಧ್ವನಿಸುವ ಧ್ವನಿಯೇ ಬೇರೆ. ಈಗ ನಮಗೆ ಆಗ್ಲೇ ನೀವು ಹೇಳಿದಾಗೆ ಭೀಮಾ ತೀರದಲ್ಲಿಯೋ ಅಥವಾ ಇನ್ನೊಂದೋ ಮಗದೊಂದೋ ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಇರಬಹುದು ಅನ್ನುವಂಥ ಒಂದು ಸಾಮಾನ್ಯ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕತ್ತೆ. ಆದರೆ ನೀವು ಮಾತಾಡ್ತಾ ಇರುವ ರೀತಿ ನೋಡಿದ್ರೆ ಇದು ಹೆಣ್ಣಿನ ಬಹಳ ಮುಖ್ಯವಾದಂಥ ಒಂದು ಭಾವನಾತ್ಮಕವಾದ ಒಳತೋಟಿಯನ್ನ ಗಟ್ಟಿಯಾಗಿ ಕಚ್ಚಿಕೊಂಡು ಸಾಗ್ತದೆ ಕತೆ ಅಂತ ಅನಿಸ್ತದೆ ನನಗೆ. ಈ ಇನ್ ಬಿಟ್ವೀನ್ ಏನಿದು? ಇಲ್ಲ ಸರ್, ಟೆಕ್ನಿಕಲ್ ಆಗಿ ನಾವು ಏನೂ ಮಾಡ್ಬೇಕಾಗಿಲ್ಲ ಸರ್. ಇವತ್ತು ಟೆಕ್ನಿಕಲ್ ಆಗಿ ಪಾನಾವಿಷನ್ ಕ್ಯಾಮ್ರಾಸ್ ಬಂದಿದೆ, ಹ್ಯಾರಿ ಅಲೆಕ್ಸಾ ಕ್ಯಾಮ್ರಾ ಬಂದಿದೆ, ರೆಡ್ ಬಂದಿದೆ, ಮತ್ತೊಂದು ಬಂದಿದೆ, ಮಗದೊಂದು ಬಂದಿದೆ. ಆದರೆ ನಮ್ಮ 3 ಜನನು ಇವತ್ತು ಸೆರೆ ಹಿಡಿತಾರೋ ಈ ಕ್ಯಾಮ್ರಾಗೂ ಅದರದೇ ಆದಂಥ ಒಂದು ಮಾನ್ಯತೆ, ಸ್ಥಾನ ಎಲ್ಲವೂ ಇದೆ. ಇವತ್ತು ಡಿಜಿಟಲೈಸ್ಡ್ ಆಗೋಗಿದೆ ಎಲ್ಲವೂ, ಮೊಬೈಲಲ್ಲೇ ಸಿನಿಮಾ ಮಾಡ್ತಾರೆ, ಎಲ್ಲವೂ ಇದೆ. ಹಾಗಾಗಿ ನನ್ನ ತಲೆಯಲ್ಲಿ ಇರಬೇಕು, ನಮ್ಮ ತಲೆಯಲ್ಲಿ ಇರಬೇಕು, ನಮ್ಮ ಚಿತ್ರತಂಡದ ಮತ್ತು ಸಿನಿಮಾಟೋಗ್ರಾಫರ್ ಕೈಯಲ್ಲಿರುವಂತಹ ಕಲೆ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವೇನ್ ಮಾಡಿದ್ವಿ, ಗಿರಿ ಸರ್ನ ಹೇಳ್ಕೊಂಡ್ವಿ. ಗಿರಿ ಸರ್ ಯಾವ ವ್ಯಕ್ತಿ ಅಂತಂದ್ರೆ ಅವತ್ತಿನ ಕಾಲದ 84ರಿಂದ ಹಿಡಿದು ಇವತ್ತಿನ ಡಿಜಿಟಲೈಸ್ಡ್ ಕ್ಯಾಮ್ರಾವರೆಗೂ ತುಂಬಾ ಪರಿಪಕ್ವವಾಗಿ ಬೆಂದಿರುವಂತ ಒಬ್ಬ ಸಿನಿಮಾಟೋಗ್ರಾಫರ್. ಮತ್ತೆ ಎಲ್ಲ ಕಾಲಕ್ಕೂ ಬಹಳ ಸ್ಪಷ್ಟ. ಅವರು ರಾಜ್ಕುಮಾರ್ ಸರ್ ಜೊತೆನೂ ಕೆಲಸ ಮಾಡಿ, ವೀರಪ್ಪ ನಾಯಕ ವಿಷ್ಣು ಸರ್ ಜೊತೆನೂ ಕೆಲಸ ಮಾಡಿ, ಇತ್ತೀಚಿನ ಪೀಳಿಗೆಯವ್ರ ಜೊತೆನೂ ಕೆಲಸ ಮಾಡ್ತಾರಂತ ಒಬ್ಬ ವ್ಯಕ್ತಿ. ಸೊ ನಿಮಗೆ ಬೇಕಾಗಿರೋದೇನು ಅಂತಂದ್ರೆ, ನಮಗೆ ಇಂಪಾರ್ಟೆಂಟು ಸರ್, ನಾನು ಮೊದಲನೇ ದೃಶ್ಯದ ಮೊದಲನೇ ಸಾಲಲ್ಲಿ ಏನ್ ಹೇಳ್ತೀನಿ, ಆ ಟೆಂಪೋ ಅಂತ ಅಣ್ಣ ಹೇಳಿದ್ರು ಗೊತ್ತಾ, ಅದು ಕೊನೆವರೆಗೂ ಕಾಪಾಡ್ಕೊಳ್ಳೋ ನಮ್ಮ ಆ ಒಂದು ವೇಗ ಮತ್ತು ನಮ್ಮ ಸ್ಕ್ರೀನ್ ಪ್ಲೇಗೆ ಅದೊಂದು ತಾಕತ್ ಇದ್ಬಿಟ್ರೆ ಇದೆಲ್ಲ ಆಡೆಡ್ ಅಟ್ರಾಕ್ಷನ್ ಅಂತ ನಾನು ಹೇಳೋದು. ಕ್ಯಾಮ್ರಾ ಇಲ್ಲ ಅಂತಂದ್ರೆ ಲೈಟ್ಸ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು. ನನಗೆ ನಾವು ಫಸ್ಟ್ ಪ್ಲಾನ್ ಮಾಡಿದ್ದೇಳು ಆ ರಸ್ಟಿಕ್ ಲೊಕೇಶನ್. ಅಣ್ಣ ಅದನ್ನ ಇವತ್ತು ಇದು ಮಾಡೋದು ಟೋಪೋಗ್ರಫಿ ಆಫ್ ದ ಲೊಕೇಶನ್, ಜಿಯೋಗ್ರಫಿ ಆಫ್ ದ ಲೊಕೇಶನ್. ಸೊ ಏನು ಅಂದ್ರೆ ನಮಗೆ ಬಿಸಿಲು ಕಿತ್ತು ತಿಂತಾ ಇದೆ ಸರ್. ಇವರೇ ಇನ್ನೂ ಲೈಟ್ ಡೌನ್ ಎಲ್ಲ ಕಟ್ ಡೌನ್ ಮಾಡಬೇಕು, ಟೌನ್ ಡೌನ್ ಮಾಡಬೇಕು. ನಾವು ಅದೇ ಹೇಳ್ಬಿಟ್ಟಿದ್ವಿ, ಬೆವರ್ತಾ ಇರ್ತಾರ, ಮೇಕಪ್ ಇಲ್ಲ, ಹಸಿಯಾಗಿರ್ತಾರ, ಹೆಂಗೋ ಏದುಪ್ಸ ಬಿಡ್ತಾರ, ಮಾತಾಡ್ಬೇಕಾದ್ರೆ ಎಲ್ಲೋ ಮರಿತಾರ, ಆ ಮರುವು ಕೂಡ ನಮ್ಗದ್ ಬೇಕು. ನೀನ್ ಮಾತಾಡ್ತಿರ್ತೀಯ, ಸಡನ್ ಆಗಿ ಏನೋ ಮರ್ತ್ಬಿಟ್ಟೆ, ಡೈಲಾಗ್ ಹೇಳೋದು ಮರ್ತ್ಬಿಟ್ಟು ಸಡನ್ ಆಗಿ ನಿಲ್ಸ್ಬಿಡ್ಬೇಡ, ಅವನಾಡ ಬಂದ್ಬಿಡು, ಹಂಗೆ ಟಕ್ ಅಂತ ಎದ್ದೇಳು, ನಾಪುಸ್ಕೋ, ಇದಕ್ಕೆಲ್ಲ ಜಾಗ ಇದೆ. ರಿಯಲಿಸ್ಟಿಕ್ ಆಗಿ ಏನೇನು ಸಿಗುತ್ತೋ ಅದನ್ನ ಕ್ಯಾಪ್ಚರ್ ಮಾಡೋಣ. ಸೊ ಈ ಒಂದಷ್ಟು ವಿಷಯಗಳನ್ನೆಲ್ಲ ಮೊದಲೇ ಆರ್ಟಿಸ್ಟ್ಗಳಿಗೆ ಅಣ್ಣ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನಾವು ಹೋದು ಮುಹೂರ್ತ ಮಾಡೋ ಹಿಂದಿನ ದಿವಸ ಒಂದು ಮೀಟಿಂಗ್ ಮಾಡ್ತಾರೆ. ಆರ್ಟಿಸ್ಟ್ಗಳು ನಾವು ನಿಮ್ಮಿಂದ ಏನು ಬಯಸ್ತೀವಿ, ನೀವು ಟೆಕ್ನಿಷಿಯನ್ಸ್ ಆದ ನಮ್ಮಿಂದ ಏನನ್ನ ನೀವು ಅನ್ಕೋಬಹುದು. ನಾಳೆ ನಾವು ಯಾರು, ಎಸ್ಪೆಷಲಿ ರವಿ ಹೀಗಿರೋದಿಲ್ಲ ಸ್ಪಾಟಲ್ಲಿ, ಅವ್ನು ಬೇರೆ ಥರನೇ ಇರ್ತಾನೆ. ಅವನ ಕೂಗು, ಕಿರ್ಚಾಟ ಇದೆಲ್ಲ ಫರ್ಲಾಂಗಟ್ಟಲೆ ಕೇಳುತ್ತೆ. ಹೆದರುಬೇಡಿ, ಇದಕ್ಕೆ ಪ್ರಿಪೇರ್ ಆಗಿ, ಇವತ್ತೇ ಏನಾದ್ರು ಇದ್ರೆ ಮಾತಾಡ್ಕೊಳ್ಳಿ. ಈ ಥರದೆಲ್ಲ ಅಣ್ಣ ಒಂದು ಪಾಠ ಮಾಡ್ತಾರೆ, ಒಂದು 3 hours ಲೆಕ್ಚರ್ ಕೊಡ್ತಾರೆ. ಇದು ಅದೇನೋ ಹೇಳ್ತಾರೆ, ಸೀನಿಯಾರಿಟಿ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಎ ಟೆಕ್ನಿಷಿಯನ್. ಅಂಥದ್ದೆಲ್ಲ ಒಂದು ಪೂರ್ವಭಾವಿ ಸಿದ್ಧತೆ ಅಗತ್ಯ ಇದೆ ಅಂತ ಅಲ್ಲಿ ನಾವು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೇಳಿದ್ವಿ ಸರ್. ಮೊದಲೇ ಒಂದು ಫಾರ್ಮ್ಔಟ್ ಮಾಡ್ಕೊಂಡಿದ್ವಿ ಇದ್ರಲ್ಲಿ ನಡಿಬೇಕು ಅಂತ. ಅಲ್ಲಿ ಯಾರಿಗೂ ಏನು ಅಪ್ಸೆಟ್ ಆಗ್ಬೋದು. ಹೌದೌದು, ಫಸ್ಟ್ ಪ್ರಿಪೇರ್ ಆಗಿ ಹೀಗಿರುತ್ತಿದ್ದು ಅನ್ನೋದನ್ನ ಫಸ್ಟ್ ಹಿಂದಿನ ದಿವಸ ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಅಂದ್ರೆ ರಾತ್ರಿ ಊಟಕ್ಕೆ ಮುಂಚೆ 1 hour ಬಿಫೋರ್ ಸೇರಿ ಎಲ್ಲರೂ ಡಿಸ್ಕಸ್ ಮಾಡಿ, ಯಾರ್ಯಾರು ಇರ್ತಾರೆ ಎಲ್ಲರೂ ಪರಿಚಯ ಮಾಡ್ಕೊಂಡು, ಇದು ಕಾಸ್ಟ್ಯೂಮ್ ಟೀಮು, ಇದು ಮೇಕಪ್ ಟೀಮು, ಬೆಳಿಗ್ಗೆ ಅವ್ರು ನಿಮ್ಮ ಹತ್ರ ಬರ್ತಾರೆ, ಯಾವನ ನೀನು ತಂದು ಕೇಳೋದು ಬೇಡ ಅಂತ ಎಲ್ಲರೂ ಮಾಡಿಸಿ, ಬೆಳಿಗ್ಗೆ ಅವ್ರು ಮಾಡಿದ ಒಂದೇ ಏನಪ್ಪ ಅಂದ್ರೆ, ಯಾರಿಗೂ ಬೇರೆ ಬೇರೆ ಹೋಟೆಲ್ ಹಾಕ್ಲಿಲ್ಲ ಸರ್. ಇಡೀ ಯೂನಿಟ್ ಒಂದು ಹೊಸದಾಗಿ ಓಪನ್ ಆಗಿತ್ತು ಶಿರೂರಲ್ಲಿ, ಒಂದು ಹೊಸ ಹೋಟ್ಲ್ ಓಪನ್ ಆಗಿತ್ತು ಸರ್. ಬಹುಶಃ ಇಡೀ ಯೂನಿಟ್ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದ್ದವ್ರು.
ಮೇಕಪ್ ಮ್ಯಾನ್ ಎಲ್ಲ ಇದ್ದಾರೆ, ಕಾಸ್ಟ್ಯೂಮರ್ ಇದ್ದಾರೆ, ಪ್ರೊಡಕ್ಷನ್ ಅವರು ಇದ್ದಾರೆ, ಕ್ಯಾಮ್ರಾಮನ್, ನಾವೆಲ್ಲರೂ ಒಂದೇ ಕಡೆ ಇದ್ದೀವಿ. ಬೆಳಿಗ್ಗೆ ಎದ್ದು ಎಲ್ಲರೂ 5:45 ರೆಡಿಯಾಗಿ ಕೆಳಗಡೆ ಇಳಿತಾರೆ. ಎಲ್ಲರೂ ಏನು ನಮ್ಮ ಕಾಸ್ಟ್ಯೂಮ್ ಏನಿದೆ ಸಿನಿಮಾ ಕಾಸ್ಟ್ಯೂಮ್, ಅದರಲ್ಲಿ ಚಡ್ಡಿ ಹಾಕೊಂತಾರೆ, ಅದು ಇದು ಎಲ್ಲರೂ. ಅವ್ರು ತಿರ್ಗಾ ಅವ್ರ ಒರಿಜಿನಲ್ ಕಾಸ್ಟ್ಯೂಮಲ್ಲಿ ಬರೋದು, ಪ್ಯಾಕಪ್ ಹೇಳಾದ್ಮೇಲೆ ಅವ್ರು ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತಾರೆ. ಇದು ಅಷ್ಟು ದಿವಸ ನಡೆದಿದ್ದು. ಸೊ ಹಾಗಾಗಿ 1-2 ದಿವಸ ಅಷ್ಟರಲ್ಲಿ ಎಲ್ಲರೂ ಅವ್ರವ್ರ ಪಾಡ್ಗೆ ಹೋಗ್ತಿರ್ತಿದ್ರು ಅಷ್ಟೇ. ಅದು ಪ್ರೀವಿಯಸ್ ಡೇ ಮಾತಾಡಿದ್ದು ಎಲ್ರಿಗೂ ಹೆಲ್ಪ್ ಆಯಿತು. ಆಮೇಲೆ ಇವನ್ನ ನಾನು ತುಂಬ ಮೊದಲಿಂದ ಬಿಗಿನಿಂಗ್ ಡೇಸಿಂದ ನೋಡಿದ್ರಿಂದ ಇವ್ನ ಟೆಂಪರ್ಮೆಂಟ್ ಗೊತ್ತು ಅವ್ನಿಗೆ. ಸೊ ಅದು ಸೆಟ್ಗೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಶೂಟಪ್ ಆಗೋದು ಜಾಸ್ತಿ ಇವರು. ಅದನ್ನು ಮೊದಲು ಅವ್ರಿಗೆ ಎಲ್ರಿಗೂ ಹೇಳಿದ್ದೇನೆ, ಏನಪ್ಪ ಇದು ಹಿಂಗಾಗ್ಬಿಟ್ರೆ ಡೈರೆಕ್ಟ್ರು ಅಂತ ಅನ್ಕೊಳ್ಳೋದು ಬೇಡ ನೀವು. ಆಮೇಲೆ ಅದಿರುತ್ತದು, ಆ ಶಾರ್ಟ್ ಆಗಿದ ತಕ್ಷಣ ತಿರ್ಗಾ ಕೂಲ್ ಆಗ್ಬಿಡ್ತಾನೋ, ತಿರ್ಗಾ ವಾಪಸ್ ಬರ್ತಾನೆ ನಾರ್ಮಲ್ ಆಗಿ ಅಂತ ಎಲ್ಲವನ್ನು ಪ್ರಿಪೇರ್ ಮಾಡಿ ಹೊರಟಿದ್ವಿ ನಾವು. ಆ ರೀತಿಯಲ್ಲಿ ಎಲ್ಲವನ್ನೂ ಪಕ್ಕ ಮಾಡ್ಕೊಂಡಿದ್ವಿ, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಆಮೇಲೆ ಅದೇ ಅಣ್ಣ ಹೇಳಿದ್ರು ಗೊತ್ತಾ, ಇವರು ಕಾಸ್ಟ್ಯೂಮರ್ ಅಂತ. ಕಾಸ್ಟ್ಯೂಮರ್ನ ನೀವು ಕೂಗಿದ್ರೆ ಅವ್ರು ಬರೋದಿಲ್ಲ, ಅವ್ರಿರೋ ಜಾಗಕ್ಕೆ ನೀವು ಹೋಗ್ಬೇಕು. ಯಾಕೆಂದ್ರೆ ಅವ್ರು ಇರೋದೇ ಇಬ್ರು. ಅಲ್ಲೇನಾಗುತ್ತೆ, 5 ಜನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ಸ್ಗಳು. ಒಬ್ಬ ಕಾಸ್ಟ್ಯೂಮರ್ ಬಂದು ಬೆಳಗ್ಗೆ ಇದೆಲ್ಲ ಹೇಳ್ಬಿಟ್ಟೋದ್ರೆ ಯಾರಿಲ್ಲ. ಕಾಸ್ಟ್ಯೂಮರ್ ಬಂದು ಅಣ್ಣ ಬನ್ನಿ ಅಣ್ಣ ಅಂದ್ರೆ ನೀವು ಓಡೋಬೇಕು, ಅವ್ರ ಹತ್ರ ಸ್ಪಂದಿಸ್ಲೇಬೇಕು. ಇಲ್ಲಿ ಯಾರು ಛತ್ರಿ ಹಿಡಿಯೋರಿಲ್ಲ, ನಿಮ್ಮ ಛತ್ರಿ ನಿಮ್ಮ ಕೈಲಿ ಇರುತ್ತೆ. ನಿಮ್ಮ ಛತ್ರಿ ಬಿಟ್ರೆ ಮಾರನೇ ದಿವಸ ನಿಮಗೆ ಛತ್ರಿ ಇಲ್ಲ. ಕರೆಕ್ಟ್. ಎಲ್ಲವೂ ನಿಮ್ಮದು. ನಿಮ್ಮ ಮನೆಯ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ನೀವು ಅನ್ಕೊಂಡು ಒಳಗಡೆ ಇಳಿದ್ರೆ ಮಾತ್ರ ನಾಳೆ ಈ ಮನೆಯಿಂದ ನಿಮಗೆ ಹೆಸರು ಬರುತ್ತೆ ಹೊರತಾಗಿ ನಿಮ್ಮಿಂದ ನಮಗೇನು ಹೆಸರು ಬೇಡ. ಯಾಕೆ ಅಂತಂದ್ರೆ ಕತೆ ಅಷ್ಟು ಪರಿಪಕ್ವವಾಗಿದೆ. ಈ ತಾಯಿ ನಮ್ಮನ್ನ ಸಾಕ್ತಾಳೆ ಹೊರತಾಗಿ ನಾವು ತಾಯಿನ ಸಾಕ್ತಕ್ಕಾಗಿಲ್ಲ. ಸೊ ಈ ತರದೆಲ್ಲ ತುಂಬಾ ಮಾಡಿದ್ವಿ ಸರ್. ಹಂಗೆಲ್ಲ ಆಯ್ತು. ಒಂದಷ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ದಟ್ಸ್ ಅಮೇಜಿಂಗ್. ಮಾಡೋದೇ ಗೊತ್ತಾ, ಅಂದ್ರೆ ಅಲ್ಲಿಗೆ ಬಂದು ಆಗಲ್ಲ ಅಂತ ಅರ್ಧ ಆದ್ಮೇಲೆ ಕಾಲ್ ಕೆರೆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಒಬ್ಬರು ಮಾತಕ್ಕೆ ತಪ್ಪಲಿಲ್ಲ ಇದಾರೆ ಸರ್. ಅದಕ್ಕೆ ನಾ ಹೇಳೋದೇನು ಅಂದ್ರೆ, ನಾವು ಹಸುವಿನಲ್ಲಿ ಹುಡುಕ್ಬೇಕು. ಅಯ್ಯೋ ಇವ್ನು ಸಿಗ್ಲಿಲ್ವಲ್ಲ, ನಾವೇ ಫಸ್ಟ್ ಆಫ್ ಆಲ್ ಒಂದೇ ಒಂದು ಪ್ಲಾನ್ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ನಮಗ್ ಸಿಗ್ತಾ ಇರ್ಲಿಲ್ಲ. ಪ್ರಶಾಂತ್ ಅವರು ನಮ್ಗೆ ಲಾಸ್ಟ್ ಮೂಮೆಂಟ್ ಪಿಕ್, 11 ಗಂಟೆ ಅಂತಾರಲ್ಲ, 11th ಅವರ್ ಪಿಕ್ ಅಂತಾರಲ್ಲ, ಆ ತರ ನಮ್ಗೆ. ಅವರಿಗೂ ಇಂಥದ್ದೊಂದು ಬೋರ್ಡ್ ಬೇಕಾಗಿತ್ತು ಕಾಣುತ್ತೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್. ತುಂಬಾ ಇಂಟ್ರೆಸ್ಟ್ ಇದ್ಬಿಟ್ರೆ ಸರ್ ನಿಮ್ಗೆ ಒಳ್ಳೇದನ್ನ ಹುಡುಕ್ತಾ ಹೋಗ್ತೀವಿ. ಇಲ್ಲ ಸರ್, ಎಲ್ಲಿ ನೋವಾಗುತ್ತೋ ಅಲ್ಲಿ ಪ್ರತಿಯೊಬ್ರು ಎದ್ದೇಳಲಿಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲರೂ ಆ ನೋವಲ್ಲೇ ಕಟ್ಟಿದಂತಹ ತಂಡ ಅದು. ನಮಗ್ ನೋವಾಗಿದೆ, ಮತ್ತೊಂದಾಗಿದೆ, ನಮ್ಗಾದಂಥ ಅವಮಾನ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನೆಲ್ಲೋ ಕರ್ಸಿ, ನಮ್ಮನ್ನು ಸರ್ 30 ವರ್ಷ ಇದ್ದವ್ರನ್ನೂ ಕರ್ಸಿ ನಮ್ಮನ್ನ ಕಾಯಿಸಿ ನಮ್ಮನ್ನ ಹಂಗೆ ವಾಪಸ್ಸು ಕಳ್ಸಿದ್ದಿದೆ. ಕೆಲವ್ರು ಬಂದು ನಮ್ಮ ಹತ್ರನೇ ಕಾಫಿ ಕುಡಿದು ನಮ್ಮ ಹತ್ರನೇ ತಿಂಡಿ ತಂದ್ಕೊಂಡು ನಾವು ಕಟ್ಟಿರೋದಿದೆ, ಅವ್ರು ಹಂಗೆ ಹೊರಟೋಗಿರೋದಿದೆ. ಎಲ್ಲ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಇದನ್ನ ನಾವು ಪಕ್ವ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಚೆನ್ನಾಗಿ ಕೂಡಿಸ್ಕೊಂಡು ಯುದ್ಧಕ್ಕಿಳ್ದಂಗೆ ಆ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡ್ಕೊಂಡು ಈಚೆ ಬಂದು ಇವತ್ತು ತುಂಬಾ ಖುಷಿಯಾಗಿದೆ ಸರ್. ನಾ ಅದೇ ಹೇಳಿದೆ, ನೀವು ಯಾರೋ ಒಂದು ವಿಷಯ ಅಂತ ಹೇಳಿದಾಗ, ಇವತ್ತು ಏನೇ ಮಾಡಿದ್ರು ಕೂಡ ತಾಯಿ ನಮಗೆ ಮೋಸ ಮಾಡಲ್ಲ. ಅಂದ್ರೆ ನಮ್ಮ ಕತೆ ಇದೆಯಲ್ಲ, ಅದನ್ನೇ ಈಗ ಅದು ಮಗು, ಈಗ ಅದು ತಾಯಿಯಾಗಿ ನಿಂತಿದೆ, ಈಗ ಅದು ನಮ್ಮನ್ನು ಕಾಪಾಡತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ಆರಾಮ ಪ್ರತಿಯೊಬ್ಬರ ಮುಖದ ಮೇಲೂ ನಗು ಇದೆ. ಮ್ಯೂಸಿಕ್, BGM ಇವತ್ತಿನ ಸಿನಿಮಾದ ಸಕ್ಸಸ್ ಬಹಳ ದೊಡ್ಡ ಭಾಗವಾಗಿ ಎದ್ದು ನಿಲ್ತಾ ಇದೆ. ನಾವು ಹೋಗ್ಲಿಲ್ಲ ಸರ್, ರೊಟೀನ್ ಮ್ಯೂಸಿಕ್ ಮಾಡಿಸ್ಲಿಲ್ಲ. ಅಣ್ಣನ ಹತ್ರ ಮಾತಾಡ್ಕೊಂಡೆ, ಅಣ್ಣ ಬೇಕಾ, ಯಾಕೆಂದ್ರೆ ನನ್ನ ಸಿನಿಮಾದಲ್ಲಿ ಎಲ್ಲೂ ಮ್ಯೂಸಿಕ್ ಇಲ್ಲ. ನೀವು ನೋಡಿದ್ರೆ ಮೊದಲನೇ ಸಿನಿಮಾದಿಂದನೂ ಸಿನಿಮಾದಿಂದ ಪಿಕ್ಚರ್ ಓಡ್ತು, ಅದು ನಂಗೆ ಇಷ್ಟ ಇರಲಿಲ್ಲ. ಅಣ್ಣ ಹಿಂಗಿದೆ, ಏನ್ ಮಾಡೋಣ ಅಂದಾಗ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ವಿ ಬ್ರಾಟ್ ದಿಸ್ ಐಡಿಯಾ. ಇದು ಶಿವಮಣಿ ಸರ್ ಐಡಿಯಾ ಕೊಟ್ಟರು. ದ ಕ್ರೆಡಿಟ್ಸ್ ಹ್ಯಾಸ್ ಟು ಗೋ ಟು ದ ಪೀಪಲ್ ಹೂ ಹ್ಯಾಸ್ ಡನ್ ದಟ್. ರವಿ, ನಿನ್ನ ಕತೆ ಬರ್ನಿಂಗ್ ಹಂಗಿದೆ, ಇದನ್ನು ಮೆಲೋಡೌನ್ ಮಾಡಕ್ಕೆ ನೀನು ಸಂತ ಶಿಶುನಾಳ ಶರೀಫ್ರನ್ನ ತಗೊಂಬ, ಅವರ ಹಾಡುಗಳನ್ನ ಎಲ್ಲೆಲ್ಲಿ ಜೋಡಿಸ್ಬೋದು ನೋಡು ಅಂದಾಗ ನಮಗೆ 7 ಹಾಡುಗಳು ಸಿಕ್ತು. ತಾಯಿ ಮಕ್ಕಳು ಮುಂದೆ ಗಲಾಟೆ ಆಗ್ಬಿಡುತ್ತೆ. ತಾಯಿ ಯಾವುದೋ ವೇದನಲ್ಲಿ ಮಕ್ಕಳನ್ನ ಈಚೆಗೆ ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ನೀವು ಮನೆ ಹೊಸರು ಒಳಗೆ ಕಾಲಿಡಂಗಿಲ್ಲ, ಹೋಗ್ರಲ್ಲ ಅಂತ ನೂಕಿದ್ರೆ ಸೋರುತ್ತಿಹುದೋ ಆ ಮನೆಯ ಮಾಳಿಗೆ ಸಾಂಗನ್ನ ತಂದು ಅಲ್ಲಿ ತುರುಕಿದ್ವಿ. ತಾಯಿ ಮನೆ ಮಂತನ ಎಲ್ಲವನ್ನೂ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಗುಡಿಯ ನೋಡಿರಣ್ಣ ಸಾಂಗನ್ನ ಹಾಕಿದ್ವಿ. ಆಮೇಲೆ ಹಾಕಿದ ಜನಿವಾರವ ತಂದ್ವಿ.
ಅದು ಬ್ರಾಹ್ಮಣರ ಮನೆತನವನ್ನ ಎಲ್ಲವನ್ನೂ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಅದನ್ನ ತಂದು ಕೂಡ್ಸಿದ್ವಿ. ಕೊಡಗನ ಕೋಳಿ ನುಂಗುತ್ತಾ ಎಲ್ಲೋ ಕೋರ್ಟಲ್ಲಿ ಪ್ರತಿಯೊಂದು ವಾದ ವಿವಾದಗಳನ್ನ ಹೊಡ್ಕೋತಾರೆ ಗೊತ್ತಾ, ಆಡು ಆನೆಯ ನುಂಗಿ ಇದೇನಿತ್ತಲ್ಲ ಅದನ್ನೆಲ್ಲ ಟೋನ್ಗಳನ್ನ ಬದಲಾಯಿಸಿ ಕೋರ್ಟಲ್ಲಿ ಹಿಂಗೆ ಎಲ್ಲವನ್ನು ಖುಲಾಸಿ ಮಾಡ್ಕೊಂಡ್ ಬರ್ತಾರೆ. ಅದನ್ನು ಉಪಯೋಗಿಸಿ ಈ ತರ ಶಿವಮಣಿ ಸರ್ಗ ಕ್ರೆಡಿಟ್ ಹೋಗುತ್ತೆ. ಅದನ್ನ ನಾನು ಅಣ್ಣಂಗೆ ಹೇಳಿದಾಗ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡು ಮತ್ತೆ ಈ ತರದ ಪ್ರಯೋಗಗಳಾಗಿಲ್ಲ. ಈ ಶಿಶುನಾಳ ಶರೀಫರ ಹಾಡನ್ನ ಈ ರೀತಿಯ ಒಂದು ಕತೆಗೆ ಅದರ ಸಿಚುವೇಶನ್ ನಿಮ್ಗೆ ಏನಂದ್ರೆ ಒಂದು ಟೆಂಪೋ ತಗೊಂಡ್ ಹೋಗ್ತಾ ಇರೋದು ಗೊತ್ತಾ, ಅವ್ರು ಬಂದ ತಕ್ಷಣ ಒಂದು ಮೆಲೋಡಮ್ ಕಾಣಿಸುತ್ತೆ, ಸ್ವಲ್ಪ ಕೂಲ್ ಆಗುತ್ತೆ ಮೈಂಡ್ ಅಥವಾ ಆ ಸ್ಕ್ರೀನ್ ಅಲ್ಲಿ. ಪಾತ್ರಧಾರಿಗಳು ಮೆಲೋಡೋನ್ ಆಗ್ತಾರೆ, ನೋಡೋರು ಕೂಡ ಮೆಲೋಡೋನ್ ಆಗ್ತಾರೆ. ದಟ್ಸ್ ದ ಪನ್ ಆಫ್ ದಿಸ್. ಇದು ಆಮೇಲೆ ಕೂತ್ಕೊಂಡ್ವಿ, ಎಲ್ಲವನ್ನು ಮಾಡ್ಬೇಕಾದ್ರೆ ಸಾಧು ಒಂದಷ್ಟು ಇನ್ಪುಟ್ಸು, ಸಾಧು ಕೈಲಿ ಕೊಟ್ಟಂತಹ ಒಂದಷ್ಟು ಹಾಡುಗಳು. ಅದಾದ್ಮೇಲೆ ಫೈನಲ್ ಆಗಿ ರೀ ರೆಕಾರ್ಡಿಂಗ್ ಅಂತ ಬಂದಾಗ ನಮ್ಗೆ ಈಗ ಏನಾಗಿತ್ತು ಅಂತಂದ್ರೆ BGM ವಾಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನನಗೆ ರೈಟ್ ಫ್ರಮ್ ಸೋಮ ಏನಾಗಿದ್ರು ಸಾಧು ವಾಸ್ ಮೈ ಬ್ಯಾಕ್ ಬೋನ್. ನೀವು ಯಾವ ಸಿನಿಮಾ ನೋಡಿದ್ರು ರವಿದು ಲಾಸ್ಟ್ ರೀ ರೆಕಾರ್ಡಿಂಗ್ ಅಂದಾಗ ಸಾಧು ನಿಂತ್ಕೋತಾ ಬರ್ತಾ ಇದ್ರು. ಈಗ ಸಾಧು ನಮ್ಮ ಹಣೆ ಬರಕ್ಕೆ ಏನಾಗೋಯ್ತು, ಈ ಬಿಕೇಮ್ ಪ್ರೆಸಿಡೆಂಟ್ ಆಫ್ ಯಾವ್ದೋ ಇದು ಅಕಾಡೆಮಿ. ಏನ್ ಕಂದಪ್ಪ ಅಂತ ಕೇಳಿದ್ರೆ ನನ್ ಕೆಲ ಆಗ್ತಲ್ಲ ಮರೆಯ ತುಂಬಾ ಇದಾಗುತ್ತೆ, ಒಂದು ಕೆಲಸ ಮಾಡೋ ಈ ತರದ್ದು ಒಂದು ಯಾವ್ದೋ ಒಂದು ಜಾಗ ಇದೆ ಅಂತ ಹೇಳಿ ಆ ಜಾಗದಲ್ಲಿ ಬಂದಂತಹ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಸಂಗೀತ ರಾಜ ಅವ್ರ ಮಗ. ಆಗ ಸಾಧು ಹೇಳಿದ್ದೇನು ಅಂತಂದ್ರೆ, ಯಾರೇ ಮ್ಯೂಸಿಕ್ ಡೈರೆಕ್ಟರ್ಸ್ ನಾವ್ ಇಲ್ಲಿ ಕೆಲಸ ಮಾಡ್ತಿದ್ರು, ನಮ್ ಹಿಂದೆ ಹೃದಯದ ತರನೋ ನಮ್ ಹಿಂದೆ ಮೆದಲ್ ತರನೋ ಆ ವ್ಯಕ್ತಿನೇ ಅಲ್ಲಿ ಮಾಡ್ತಾ ಇರೋದು, ನೀನ್ ಅಲ್ಲೇ ಹೊರಟೋಗೋ ಸ್ಟ್ರೈಟ್ ಆಗಿ ಅಂತ ದಾರಿ ಮಾಡ್ಕೊಬಿಟ್ರು. ಸೊ ಅಲ್ಲಿ ಹೋಗಿ ಅವ್ರಿಗೆ ಪಿಕ್ಚರ್ನ ತೋರಿಸ್ತೀವಿ ಸರ್. ಫಸ್ಟ್ ಅಣ್ಣಂಗೆ ಹೇಳಿದೆ. ಆಮೇಲೆ ಇದಕ್ಕೆ ಇನ್ನೊಂದು ಕಾರಣ ಯಾವ್ರಿಗೂ ಹೇಳಬೇಕು, ಅಂಜಿ ನಾಗರಾಜ್ ಅವರು. ಅಂಜಿ ನಾಗರಾಜ್ ಅವರು ಭೀಮತೀರ ಮೊನ್ನೆ ರಿಲೀಸ್ ಮಾಡಿದ್ರಲ್ಲ, ಅವ್ರು ಹುಡ್ಕೊಂಡಂತಹದ್ದು ಕೂಡ ಯಾರು ಅಂದ್ರೆ ಇದೇ ತಂತ್ರಜ್ಞ. ಇದನ್ನ ಯಾಕಂದ್ರೆ ಸಾಧು ಕೂಡ ಅದೇ ಪಿಕ್ಚರ್ಗೆ ಅವರು ಮ್ಯೂಸಿಕ್ ನೀ ಅಲ್ಲಿ ಮಾಡಿಸ್ಕೊ ಅಂತ ಹೇಳಿದ್ದಾರೆ. ಅಂಜಿ ನಾನು ಮಾಡಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ದಾನೆ ರವಿ, ನೀ ಮಾಡಿಸ್ಕೋಪ ಅಂದಾಗ ಥ್ಯಾಂಕ್ಸ್ ಅಣ್ಣ ಅಂತ ಅಂಜಿಗೊಂದು ಥ್ಯಾಂಕ್ಸ್ ಹೇಳಕ್ಕೂ, ಸಾಧು ಇಲ್ಲಿ ಕಳ್ಸೋಕ್ಕೂ, ನನಗೆ ಅವರು ಸುಕುಮಾರ್ ಸಿಗೋದಕ್ಕೂ ಒಂದೇ ಇದಾಯ್ತು. ಬಟ್ ಸಿನಿಮಾ ನೋಡಿ ಆತ ಹೇಳ್ದಂಥ ಮಾತು ನಂಗೆ ತುಂಬಾ ನೆನಪಿದೆ. ನನಗೆ ಟೈಮ್ ಬಿಟ್ಬಿಡಿ, ನನಗೊಂದು 4-5 ನಿರ್ದೇಶಕರದು ನಾನು ಬೆಳಗ್ಗೆಯಿಂದ ಸಂಜೆ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ನನ್ನ ನಿದ್ದೆಯನ್ನು ತ್ಯಾಗ ಮಾಡ್ತೀನಿ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆ ನಾನು ಒಂಚೂರು ಫೋನ್ ಮಾಡಿದಾಗಲೋ ಮಗದೊಂದು ಝೂಮ್ ಕಾಲ್ ಅದು ಇದು ಏನು ಮಾಡಿದ್ರು ಚೂರು ಸ್ಪಂದಿಸೋದಾಯ್ತು ಅಂದರೆ, ನನಗೆ ಟೈಮ್ ಕೊಡೋದಾಯ್ತು ಅಂತಂದರೆ ಒಂದು 75 ದಿನ ನನ್ನ ಬಿಟ್ಬಿಡಿ. ವಿಚ್ ವಾಸ್ ಅ ವೆರಿ ಲಾಂಗ್ ಸ್ಪ್ಯಾನ್. ಜನವರಿ 16ಕ್ಕೆ ಹೋದರೆ ನನಗೆ ಅವ್ರು ಕೊಟ್ಟಿದ್ದು ಜೂನ್ 21ಕ್ಕೆ. ತುಂಬ ದಿನಗಳು ಹೇಳ್ಬಿಡ್ತೇವೆ. 180 ದಿನ ತನಕ ಹೋದರೂ ಕೂಡ ಅವರು ಕೆಲಸ ಮಾಡಿದ ಪಾಪ ಮಾರ್ಕ್ ಮಾಡಿದ್ದೀನಿ ನಾನು ನನ್ನ ಡೈರಿಲಿ 1, ಇನ್ಯಾವತ್ತು 2 ಈ ಥರ ಎಲ್ಲ ಬಿಟ್ಬಿಟ್ಟಾಗ ಏನಾಗುತ್ತೆ, ಇವತ್ತು ಹೀ ಈಸ್ ದ ಸ್ಟಾರ್. ಸೀಟ್ ಎಡ್ಜಲ್ಲಿ ಕೂರಿಸ್ತಾ ಸರ್ ಅವರು. ಆಮೇಲೆ 3 ಜನ ನಾನು ಅಣ್ಣ ಈ ಪಿಕ್ಚರಲ್ಲಿ ಎಲ್ರಿಗೂ ಹೇಳ್ಕೊಂಬರ್ತಾ ಇರೋದು, ಸೌಂಡ್ಸ್ಗೆ ಸಂಬಂಧಪಟ್ಟಾಗೆ ಆಕಾಶಲ್ಲಿ ಒಬ್ರು ಆನಂದ್ ಅಂತ ಇದ್ದಾರೆ, ಇಂಜಿನಿಯರ್, ಸೌಂಡ್ ಇಂಜಿನಿಯರ್. ನಾ ಹೇಳ್ದನ್ನ ಆ 27 ದಿನ ಆತ ಕೂಡ ತಾಳ್ಮೇಲೆ ಕೆಲಸ ಮಾಡಿದ್ರು. ಇವತ್ತಿನ 12 ದಿನದಲ್ಲೇ ಸಾಕು ಆತ ಕೂಡ ಒಂದು 30 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್. ಇವತ್ತು ಆಕಾಶ್ ನಿಂತಿದೆ ಅಂದ್ರೆ ಅದಕ್ಕೆ ಬುನಾದಿ ಆನಂದ್. ಎಲ್ಲದರಲ್ಲೂ ಆತ ಹೆಲ್ಪ್ ಮಾಡಿದ್ರೆ ಎಫೆಕ್ಟ್ಸ್ ಇಂಜಿನಿಯರ್ ಆಗಿ ಸೇತು ಅಂತ ಬಂದರು, ನ್ಯಾಷನಲ್ ಅವಾರ್ಡ್ ವಿನ್ನರ್. ನೀವು ಮಣಿರತ್ನಂ ಸರ್ದು ಎಲ್ಲ ಪಿಕ್ಚರ್ ನೋಡಿದ್ರೆ ಅವ್ರು ಅದಕ್ಕೆ ಬುನಾದಿಯಾಗಿ ನಿಂತಿರ್ತಾರೆ. ಅವರು ನಾನೆಲ್ಲೋ ಸೌಂಡ್ಸ್ ತುಂಬ ರೌದ್ರವಾಗಬೇಕು ಅಂತಂದರೆ ಬೇಡ ರವಿ, ಅದೇ ಕುದ್ದು ಹೋಗ್ತಾ ಇದೆ, ಸ್ಕ್ರೀನ್ ಕುದಿಯೋ ದೃಶ್ಯ ನಾವು ಸೌಂಡ್ಸ್ ಕೊಟ್ಟು ಡಿಸ್ಟರ್ಬ್ ಮಾಡೋದು. ನಾಯಕನ ಸಿನಿಮಾ ಅದಕ್ಕೊಂದು ಒಳ್ಳೆ ಉದಾಹರಣೆ. ಮೆಲೋಡೌನ್ ಮಾಡೋಣ, ಪ್ಯಾಟರ್ನ್ ಹೇಗಿರ್ಬೇಕು ಅನ್ನೋದಕ್ಕೆ ಮೆಲೋಡೌನ್ ಮಾಡೋಣ ಅಂದ್ರು. ನಾನು ಅಣ್ಣ ಹಿಂಗೆ ಅಂತಿದಾರಣ್ಣ ಅಂತಂದೆ. ಗೋ ಅಕಾರ್ಡಿಂಗ್ ಟು ಹಿಮ್, ಬಿಡು ಅವ್ರೇನು ಮಾಡ್ತಾರೆ ನೋಡೋಣ ಅಂತಂದ್ರು. ಎಫೆಕ್ಟ್ಸನ್ನ ನಾವು ಲಾಸ್ಟಲ್ಲಿ ನೋಡ್ಬೇಕಾದ್ರೆ ತುಂಬ ಖುಷಿ ಕೊಡ್ತು. ಇದನ್ನ ತಂದು ನಾವು ಫೈನಲ್ ಆಗಿ ಉದಯ್ಗೆ ಬಿಟ್ವಿ. ನಮ್ಮ ಸೌಂಡ್ ವೈಬ್ಸ್ ಇಂಜಿನಿಯರ್, ಅಟ್ಮಾಸ್ ಮಿಕ್ಸ್ ಇಂಜಿನಿಯರ್. ನೀವು ಇವತ್ತು ವಡಾ ಚೆನ್ನೈ ನೋಡಿರ್ಬೋದು, ಕಬಾಲಿ ನೋಡಿರ್ಬೋದು, ಇಲ್ಲ ಅಂತಂದರೆ ಅಜಿತ್ ಅವ್ರದ್ದು ಇತ್ತೀಚಿನ ಎಲ್ಲ ಸೀರೀಸ್ಗೆ ಎಲ್ಲದಕ್ಕೂ ಆತನೇ. ಅಖಂಡ ಆಗಿರ್ಬೋದು, ಮತ್ತೊಂದು ಅಲ್ಲಿ ತುಂಬಾನೇ ಅಲ್ಲಿ ತುಂಬಾ ಅಂದ್ರೆ ನಮ್ಗೆ ಏಳು ಬೀಳುಗಳು ಎಲ್ಲವೂ ನಮ್ಮ ಫೈನಲ್ ಇವತ್ತು ಪೊಸಿಷನ್ ಏನಿದೆ ಸರ್, ಅದು ಮೇಜರ್ ಹ್ಯಾಂಡ್. ಅಂದ್ರೆ ಆತ ಒಬ್ಬ ಬರೀ ಸೌಂಡ್ ಇಂಜಿನಿಯರ್ ಆಗಿ ಕೂರ್ಲಿಲ್ಲ ಸರ್. ನನಗೆ ಈ ಸಿನಿಮಾ ಅವ್ರ ಜೊತೆ ಹೊಸ್ತು, ಮೊದಲನೇ ಸಿನಿಮಾ. ಬಟ್ ಇವ್ರಿಗೆ ತುಂಬಾ ಹಳೆ ಪರಿಚಯ, ಅವರಿಬ್ರು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಅಲ್ಲಿ ಅವ್ರು ಕೊಟ್ಟಿದ್ದ ಕೆಲವು ಇನ್ಪುಟ್ಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು. ಇವತ್ತು ಆ ಸಿನಿಮಾ ನೋಡಿದಾಗ ಏನೇನು ಚೇಂಜಸ್ ಅವ್ರು ಹೇಳಿದ್ದನ್ನು ನಾವು ಮಾಡಿದ್ದಕ್ಕೆ ಖಂಡಿತ ಆ ಮನುಷ್ಯ ಒಂದು ಟ್ಯಾಕ್ಸ್ ಹೇಳ್ಬೋದು.
ನನ್ನ ಕೆಲಸ ಮುಗೀತು ಅಂತ ಎದ್ದೋಗಿಲ್ಲ ಮನುಷ್ಯ. ಕಮರ್ಷಿಯಲ್ ಆಗಿ ಮಾಡಲಿಲ್ಲ. ನಾವು ಒಂದಷ್ಟು ಬದಲಾವಣೆಗಳು ಮಾಡ್ತೀವಿ ಸರ್. ಪಿಕ್ಚರು ರೀರೆಕಾರ್ಡಿಂಗ್ ಹೋಗಿ ರೀರೆಕಾರ್ಡಿಂಗ್ ಮುಗ್ದೋಗಿದೆ, ಡಿ ಎ ಹೋಗಿ ಡಿ ಎ ಮುಗ್ದೋಗಿದೆ, ಎಫೆಕ್ಟ್ಸ್ಗೆ ಹೋಗಿ ಎಫೆಕ್ಟ್ಸ್ ಮುಗ್ದೋಗಿದೆ, ಇನ್ನೆಲ್ಲ ತೊಗೊಂಡು ಹೋಗಬೇಕು. ಈ ಟೈಮಲ್ಲಿ ನಮಗೆ ಸೀತಾರಾಮ್ ಸರ್ ಡಿ ಎ ಮಾಡ್ತಾರೆ, ಗಿರಿ ಅವ್ರು ಬ್ಯುಸಿ ಆಗಿಬಿಟ್ಟು ಸೀತಾರಾಮ್ ಸರ್ ಡಿ ಎ ಮಾಡ್ತಾರೆ. ಹಿ ಈಸ್ ಅ ನ್ಯೂ ಆಡಿಯನ್ ಫಾರ್ ದಿಸ್ ಫಿಲಮ್. ಈಗ ಒಂದು ರಫ್ ರಶ್ ನೋಡ್ತಾ ನೋಡ್ತಾ ಡಿ ಎ ಮಾಡ್ತಾ 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 ಅವ್ರು ಹೇಳಿದಂಥ ಮಾತೇನು ಅಂದರೆ, ರವಿ ಯಾಕೋ స్లో ಆಗ್తా ಇದೆ. లేదు పెద్దప్ప, ఒక క్లాసిక్గా ఫీల్ చేయండి, ఆ స్లోనెస్ ఉంటుంది. సరే బిట్రు, తిరిగా ಮಾಡ್ತಾ ಇದ್ದಾರೆ. లేదు రవి, కొద్దిగా కమర్షియల్ ಬೇಕಲ್ಲ ರವಿ ಹಂಗಂತ ಇದೆ ನನಗೆ. ಸಡನ್ ಆಗಿ ಅದು ಯಾವತ್ತಿದ್ರು ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಅದು ಇಟ್ಸ್ ಎ ಗಾಡ್ಸ್ ಅಡ್ವೈಸ್ ಅಂತಾರೆ. ನಾನು ಅಣ್ಣಂಗೆ ಹೇಳ್ದೆ, ಅಣ್ಣ ಹಿಂಗಂತ ಇದ್ದಾರೆ, ಸರಿ ಕೂತ್ಕೊಳ್ಳೋಣ ಬಾ ಅಂತಂದ್ರು. ಡಿ ಎ ಆಗೋಗ್ಬಿಟ್ಟಿದೆ ಸರ್. 8 ರೀಲು ನೋಡಿದಾರ, ಪುಣ್ಯಾತ್ಮ ನೋಡಿದ್ಮೇಲೆ ಸ್ಲೋ ಅನ್ನಿಸ್ತಾ ಇದೆ. ರೀರೆಕಾರ್ಡಿಂಗ್ ನಡೆದ್ಬಿಡ್ತಾ ಇದೆ ಸರ್. ಅಲ್ಲಿ ಆಗೋಗಿದೆ 6ನೇ ತಿಂಗಳು. ಇಲ್ಲಿ ಇವರು ಸೇತು ಕೊಟ್ಟೆ ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಕೂತ್ಕೊಂಡು ಫಾರ್ಮ್ಯಾಟ್ ಚೇಂಜ್ ಮಾಡ್ತೀವಿ ಸರ್. ಫಾರ್ಮ್ಯಾಟ್ ಚೇಂಜ್ ಮಾಡ್ತೀವಿ ಸರ್. ಸೂತ್ರಧಾರಿಯನ್ನ ಕರ್ಕೊಂಬಂದು 2 ದಿನ ಸೀತಾರಾಮ್ ಅವ್ರನ್ನ ಇಟ್ಕೊಂಡು 2 ರಾತ್ರಿಗಳು, ರಾತ್ರಿ 6ರಿಂದ ಬೆಳಗಿನ ಜಾವ 6 ಗಂಟೆ ಶೂಟ್ ಮಾಡ್ತೀವಿ. ಎಲ್ಲ ಫಾರ್ಮ್ಯಾಟ್ ಚೇಂಜ್ ಮಾಡಿದ್ರೆ ಈಗೇನು ಅಂತಂದ್ರೆ ವಿ ನೀಡ್ ಟು ಗೋ ಟು ದ ರೀರೆಕಾರ್ಡಿಂಗ್. ಇವರು ಎಫೆಕ್ಟ್ಸ್ಗೆ ಹೋಗಬೇಕು, ಡಿ ಎಗೆಲ್ಲ ಡಿ ಎ ನಾನು ಚೇಂಜ್ ಮಾಡ್ತೀನಿ ಅಂತ ಸೀತಾರಾಮ್ ಅವರೇ, ಹೀಸ್ ಪ್ರಿನ್ಸಿಪಾಲ್ ದ. ಈಗ ರೀರೆಕಾರ್ಡಿಂಗ್ ಹತ್ರ ಹೋಗ್ಬೇಕು ಸರ್. ವಾಪಸ್ ಹೋಗಿ ಚೇಂಜ್ ಮಾಡ್ಬೇಕು ಸರ್, ಎಲ್ಲ ಚೇಂಜ್ ಮಾಡಬೇಕು. ಆ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ನನಗೆ ಭಯ. ಅಣ್ಣ ಎದ್ಕೊಂಡು ಹೋಗು, ಒಂದು ಒಳ್ಳೇದಾಗಬೇಕು ಅಂದರೆ ದೇವರು ನಿನಗೆ ಸಾಥ್ ಕೊಡ್ತಾನೆ, ಹೆದರ್ಬೇಡ. ಸರ್ ದೇವ್ರು ಸಾಥ್ ಕೊಟ್ಟ. ಇಲ್ಲ ಅನ್ಕೊಂತು ನನ್ನ ಪೆದ್ದನ್ನ ಹಿಂಗೆ ಚೇಂಜ್ ಆಗಿದೆ, ಸುಕುಮಾರ್ ಹತ್ರ ಕೂತ್ಕೊಂಡು ಹಿಂಗಾಗಿದೆ. ಆ ಕೊತ್ತು ತೆಚ್ಚಾರ ತೊಗೊಂಬಂದಿದ್ದೀನಿ, ಪಿಕ್ಚರ್ ಹಾಕೊಂಡು ನೋಡೋದೆ. 1 ವೀಕ್ ಟೈಮ್ ಎಂಡಿಗೆ ಮಾರ್ಚ್ತಾನಿದ್ದಾನೆ. ಏನು ಮಾಡಲಿಲ್ಲ ಸರ್. ಅವ್ರು ಹೇಳಿದ್ದೇನು ಅಂತಂದರೆ, ನೀವು ಮಾಡ್ಕೊಂಬಂದಿದ್ದು ಒಂದು ಬ್ಯಾಂಡಿಟ್ ಕ್ವೀನ್ ಇನ್ಸ್ಪಿರೇಷನ್ ಮಾಡ್ಕೊಂಬಂದಿದ್ರಿ, ನಂಗೆ ತುಂಬ ಇಷ್ಟ ಆಯಿತು, ನಾನು ಟೈಮ್ ತೊಗೊಂಡು ಮಾಡ್ತೀನಿ ಅಂದೆ. ಇವಾಗ ಎಲ್ಲೋ ಒಬ್ಬ ಕೂಡ ನಾವು ಮಾಡಿರೋದು ಒಂದು ಚಿತ್ರತಂಡ, ಅವನೊಬ್ಬ ಹೊರಗಡೆ ಅವನ ಆಡಿಯನ್ನು ಅವನೆಲ್ಲೋ ಅದು ಫೀಲ್ ಮಾಡ್ತೀಯಾನೆ ಅಂತಂದರೆ, ಈಗ ನಾನು ನೋಡಿದಾಗ ಹೊಸ ವರ್ಷನಲ್ಲಿ ಕಮರ್ಷಿಯಲ್ ಆಗಿ ಮಾಡ್ಕೊಂಬರ್ತಾ ಇದ್ದೀರಾ. ಬಣ್ಣ ಬನ್ನಿ ಕಮರ್ಷಿಯಲ್ ಆಗಿ ಬರೋಣ, ಯಾಕೆ ಬೇಕು ಕ್ಯಾಟನ್ ವಾಲಿನಿಗೆ ಬೇಕು, ಶೂರ್ ಶಾಟ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡಿದ್ರು ಸರ್, ಫಾರ್ಮ್ಯಾಟ್ ಫುಲ್ ಚೇಂಜ್ ಮಾಡಿದ್ರು. ಇದು ಮುಗಿಸಿದ್ವಿ ಸರ್. ಇದು ನಮ್ಮ ಅನುಭವ ಇದ್ದು ಕೂಡ ಎಡುತ್ತೀವಿ. ಕರೆಕ್ಟ್, ಎಡುವುದು ಅಂತಲ್ಲ, ಅಲ್ಲ ಅದನ್ನ ಒಪ್ಕೊಳ್ತೀನಿ. ಅಂದ್ರೆ ಬದಲಾಗಿದೆ, ಕಾಪಾಡೋಕೆ ಒಬ್ಬನ ದೇವ್ರು ಕಳಿಸ್ತಾನೆ ಸರ್. ಇದೆಲ್ಲವೂ ಆಯ್ತಲ್ಲ. ಈಗ ಅಣ್ಣ ಹೇಳಿದ್ರಲ್ಲ ಉದಯ್ ಸರ್ ಅಂತ, ಎಲ್ಲವನ್ನು ಬದಲಾಯಿಸಿ ಎಲ್ಲವನ್ನು ಮಾಡಿ ಹೋಗಿ ಎಲ್ಲ ರೀರೆಕಾರ್ಡಿಂಗ್ ಕೂತ್ಕೊಂಡು ಆಮೇಲೆ ಮಿಕ್ಸಿಂಗ್ ಕೂತಿದ್ದೀವಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ ಸರ್. 6ನೇ ರೀಲಲ್ಲಿ ಪ್ರಶಾಂತ್ ಮಾಡಿರುವಂತಹ ಒಂದು ಆಕ್ಟಿಂಗು, ಸುಕುಮಾರ್ ಮಾಡಿರುವಂತಹ ಒಂದು ರೀರೆಕಾರ್ಡಿಂಗು, ಪದ್ಮಾವಸಂತಿ ಉಸಿರುಗೆಟ್ಟು ಎಳೆಯೋ ತನ್ನ ಕೊನೆಯ ಉಸಿರು, ಇದೆಲ್ಲವೂ 6ನೇ ರೀಲ್ ಹಂಗೆ ಹೋಗಿ ಕೂರ್ಸತ್ತೆ ಸರ್. ಅದು ಅವಳು ಏನು ಮೊದಲನೇ ರೀಲಲ್ಲಿ ಶಬ್ದ ಹಾಕಿರ್ತಾಳೋ ಅದು 6ನೇ ರೀಲಲ್ಲಿ ಮುಗಿಯುತ್ತೆ. 12,000 ಅಡಿಯಲ್ಲಿ ಅದು ಮುಗಿಯುತ್ತೆ ಅಂದವಾಗ ಅವ್ನು ರೀರೆಕಾರ್ಡಿಂಗ್ ಹಾಕಿ ಬಾರಿಸಿ ಅದು ಇವನು ಉದಯ ಹಂಗೆ ತೊಗೊಂಡು ಹಂಗೆ ಕೂರಿಸ್ತಾನೆ ಸರ್. ಅವ್ನು ಕತ್ತರಿಸ್ಕೊಂಡು ತೊಗೊಂಡ್ಬರ್ತಾನೆ. ಇದೇ ಲಾಸ್ಟ್. ಉದಯ್ ಇದಿಷ್ಟು ಮಾಡಿದ ತಕ್ಷಣ ನೀ ಪಿಕ್ಚರ್ అయిపోయింది, ಇನ್ನೂ ನಂಗೆ 2 ರೀಲ್ ಇದೆ, ఏం చెప్తావన్నా నీ పిక్చర్ అయిపోయింది. ಒಂದು ಸಿ ದಿಸ್ ದ ಸೈಲೆನ್ಸ್. ಅಣ್ಣಂಗೆ ಫೋನ್ ಮಾಡಿದೆ ರಾತ್ರಿ, ಅಣ್ಣ ಬರಬೇಕು ಈಗ, ಹೊರಡ್ತಾ ಇದ್ದಾರೆ ಅವ್ರು ಮಾರನೇ ದಿವಸ 7-8 ನೋಡ್ಬಿಟ್ಟು ಮಿಕ್ಕಿದ್ರೆ ಅಂತೂರು ನೋಡ್ತೀನಿ, ನಾನು ಬರ್ತಾ ಇದ್ದೀನಿ ಅಂತ. ಅಣ್ಣ ಹಿಂಗಂತ ಇದ್ದಾರೆ, ಏನು ಮಾಡೋದು, ಏನಕ್ಕೆ ಪದೇ ಹಿಂಗಾಗ್ತಾ ಇದೆಯಲ್ಲ, ಹೆಂಗಿದು ಅಂತಂದ್ರು. ಇಲ್ಲ ಹಿಂಗಂತ ಇದ್ದಾರೆ, ಏನು ಮಾಡಬೇಕು ಅಂದರೆ ವರಿ ಮಾಡಬೇಡ, ನೀನು ಹೋಗ್ತಿರ್ಗ ನಾಳೆ ಕೂತ್ಕೊ, ನೀನು ಹೋಗಿ ನೋಡಿ ನಿನಗನ್ಸಿದ್ರೆ ಆಮೇಲೆ ಡಿಸೈಡ್ ಮಾಡೋದು. ನಾನು ಇನ್ನೊಂದು ದಿವಸ ಲೇಟಾಗಿ ಬರ್ತೀನಿ. ಮಾರನೇ ದಿವಸ ಹೋದೆ ಸರ್. ನೋಡೋಕ್ಕೇನಿಲ್ಲ, ಮಾಡಲೇಬೇಕಲ್ಲ ಕೆಲಸ, ಸ್ಟುಡಿಯೋ ಹಾಕ್ಕೊಂಡಿದ್ದೀವಿ, ನೋಡೋಕ್ಕೇನಿದೆ. 7ನೇ ರೀಲ್ ಶುರು ಮಾಡಿದ್ದೀನಿ ಅಣ್ಣಪ್ಪ, ಮಜಾ ಸಿಗ್ತಾ ಇಲ್ಲ. ಅವನು 6ನೇ ರೀಲಲ್ಲಿ ಹೊಡಿತಾನ, ರೌದ್ರ ರಾಕ್ಷಸರ ರಾಕ್ತ ದೀಪಂ, ಈ ಅವನು ಹೋಗ್ತಾನೆ ರೌದ್ರವಾಗಿ. ಅದಾಗಿ 7ನೇ ರೀಲ್ಗೆ ಎಮೋಷನ್ ಸ್ಟಾರ್ಟ್ ಆಗ್ತಾ ಇದೆ, ಬಿದ್ದೋಗ್ತಾ ಇದೆ ಪಿಕ್ಚರ್. ಇಲ್ಲೇನೋ ಆಯ್ತು ಅಣ್ಣ, ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಇಲ್ಲಿ 7ನೇ ರೀಲ್ಗೆ. ನಾವು ವಿ ಹ್ಯಾವ್ ಪ್ಲಾನ್ಡ್ ಆ್ಯಂಡ್ ಶಾರ್ಟ್ ಫಾರ್ 40 minutes ಆಫ್ ಸೆಕೆಂಡ್ ಹಾಫ್. ಈಗ ಅದಿದೆ 2ನೇ ಭಾಗ ಅಂತಿದೆ. ಸರಿ ಈಗೇನು ಮಾಡೋಣ ಅಂತಿದ್ಯಾ ಅಂತ. ಅಣ್ಣ ನಾನು ಈ ಕಡೆಯಿಂದ ಶತಾಬ್ದಿಗೆ ಹೊರಡ್ತಾ ಇದ್ದೀನಿ, ನೀವು ಇಲ್ಲಿಂದ ಆಕಾಶಕ್ಕೆ ಬಂದ್ಬಿಡಿ, ನೀವು ಪ್ಲ್ಯಾನ್ ಮಾಡಿ, ನಾನು ಪ್ಲ್ಯಾನ್ ಮಾಡ್ತೀನಿ, ಡಬ್ಬಿಂಗ್ ಮಾಡೋಣ, ಡಬ್ಬಿಂಗ್ ಕಾಪಿ ಎತ್ಕೋತೀನಿ, ಸಂಜೆ 4 ಗಂಟೆಗೆ ತಿರ್ಗಾ ಶತಾಬ್ದಿಗೆ ವಾಪಸ್ ಬರ್ತೀನಿ. ತಿರ್ಗಾ ಬಂದು ನಾನು ಬರ್ಬೇಕಾದ್ರೆ ನಾನೇನೋ ಬರ್ಕೊಂಬಂದೆ, ಅಣ್ಣ ಬರ್ಬೇಕಾದ್ರೆ ಅಣ್ಣ ಬರ್ಕೊಂಬಂದ್ರು. ಎಡಿಟ್ರಿಗೆ ಹೇಳಿದ್ವಿ, ನಮ್ಮ ಲಕ್ಷ್ಮಣ್ ರೆಡ್ಡಿ ಆಗಿರೋದ್ರಿಂದ ನೀನು ಅಲ್ಲಿ ರೆಡಿ ಇರೋ ಸ್ಪಾಟಲ್ಲಿ ಅಂತ ಹೇಳಿದ್ವಿ.
10:30 ಸ್ಟ್ರೈಟ್ ಆಗಿ ಇಬ್ರು ಆಕಾಶಕ್ಕೆ ನುಗ್ಗಿದ್ವಿ. ಅಣ್ಣ ನಾನು ಹಿಂಗೆ ಅನ್ಕೋತಾ ಇದ್ದೀನಿ, ನೀನು ಹಂಗೆ ಅನ್ಕೊಂಡ್ರೆ ನಂದು ಈ ಕಡೆಯಿಂದ ಇದು ಬರ್ತದೆ, ಇದೆಲ್ಲ ಮಿಸ್ ಆಗುತ್ತೆ, ಸರಿ ಅದನ್ನು ಜಾಯಿನ್ ಮಾಡಿ ಇದನ್ನು ಜಾಯಿನ್ ಮಾಡೋಣ, ಇದೆರಡು ಜಾಯಿನ್ ಮಾಡಿದ್ವಾ ಪಕ್ಕ ರೆಡಿ ಹೋಗೋ ಮೇಲೆ ಹೋಗಿ ಡಬ್ಬಿಂಗ್ ಹೋಗೋದ್ರು, ಸಾಲ್ಗಳೆಲ್ಲ ಬರೋದ್ರು, ಆ ಸೂತ್ರದ ಅಂದೇನಿತ್ತು ಅದೆಲ್ಲ ಡಬ್ ಮಾಡಿದ್ವಿ, ಎಲ್ಲವನ್ನೂ ಮಾಡಿದ್ವಿ, ಎತ್ಕೊಂಡು 4 ಗಂಟೆಗೆ ತಿರ್ಗಿ ವಾಪಸ್ ಹೋದೆ. ಉದಯ್ ಶಾಕು ಈ ಇಷ್ಟು ಬೇಗ ಎಲ್ಲ ಮಾಡ್ಬಿಟ್ಟು ಚೇಂಜ್ ಮಾಡ್ಕೊಂಡು, ನೀನು ಚೇಂಜ್ ಮಾಡು, ಅಲ್ಲಿ ಇದರಲ್ಲಿ DA ನಲ್ಲಿ ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ ಫಾರ್ಮ್ಯಾಟ್. ಮಾರನೇ ದಿವಸ ಕೂತ್ಕೊಂಡು ಆ ಉಳಿದಂತಹ ಎಂಡಿಂಗ್ ಕನ್ಕ್ಲೂಷನ್ ಇದೆಯಲ್ಲ, ಆ ಕನ್ಕ್ಲೂಷನ್ ಮಾತ್ರ ರೆಕಾರ್ಡಿಂಗ್ನ ತಿರ್ಗಾ ಸುಕುಮಾರ್ ಕೈಲಿ ಮಾಡಿಸಿ, ಸುಕುಮಾರ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಗೂಗಲ್ ಡ್ರೈವಲ್ಲಿ ಹಾಕ್ಬಿಟ್ಟು ಇದಕ್ಕೊಂಚೂರು ರೆಡಿ ಮಾಡಪ್ಪ ಅಂದರೆ ಪದನ ఇప్పుడు ఇంకా బాగుంది ಅಂತಂದ್ರು ಅವರು. ಹೀಗೆ ಮಾಡಿ ಪಕ್ಕ ಮಾಡಿ ಸರ್, ಎಲ್ಲೆಲ್ಲೋ ಅದೇ ಸರ್, ಈ ಹಸುವಲ್ಲಿ ನಿಮಗೆ ಶುರು ಆದರೆ ಎಲ್ಲರೂ ಕೂತ್ಕೋತಾರೆ ಸರ್ ಹಂಗೆ. ಆ ನಿಟ್ಟಿನಲ್ಲಿ ಗ್ಯಾಂಗ್ಸ್ ಆಫ್ UK ನಾವು ಹೇಳ್ಕೊತೀವಿ 30-35 ನಮ್ಗೆಲ್ಲವೂ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಹಿಂಗಿದೆ ಅಂತೀವಲ್ಲ, ಅಲ್ಲೂ ಕೂಡ ಪಾಠ ಮಾಡಿದಂತಹ ಸಿನಿಮಾ. ಎಲ್ಲೋ ಒಂದ್ ಕಡೆ ನಮ್ ಗುರುಗಳು ಮಿಸ್ ಆಗಿದ್ರಲ್ಲ, ಆ ಗುರುಗಳು ಇದನ್ನೆಲ್ಲ ಮಾಡಿದ್ರು ಈಗ ಪಾಠಗಳು. ಫೈನಲ್ ಟಚ್ ಎಲ್ಲ ಕೊಟ್ಟಿರೋದು ನಮ್ಮ ಗುರುಗಳೇ KV ರಾಜು ಸರ್.